ರಷ್ಯಾ ಜೊತೆ ಯುದ್ಧ ಬೇಡಪ್ಪ ಅಂಥೇಳಿ ಯುಕ್ರೇನ್ನ ಅಧ್ಯಕ್ಷ ವೊಲೋಡಿಮಿರ್ ಝೆಲೆನ್ಸ್ಕಿಗೆ ಯಾವ ಥರ ಅಮೆರಿಕ ಪಾಠವನ್ನು ಮಾಡಿತ್ತೋ ಇದೇ ವಿಚಾರಕ್ಕೆ ಅಮೆರಿಕ ಅಧ್ಯಕ್ಷ ಮತ್ತು ಝೆಲೆನ್ಸ್ಕಿ ನಡುವೆ ಸಾಕಷ್ಟು ಕ್ಲಾಶ್ ಕೂಡ ಆಯಿತು. ಪತ್ರಕರ್ತರ ಮುಂದೆನೇ ನಡೆದಂಥ ಘಟನೆ ಇದು. ಇದೇ ಮಾತು ಯುದ್ಧ ಬೇಡಪ್ಪ ಅಂತ ಯುಕ್ರೇನ್ಗೆ ಹೇಳಿದಂಥ ಅಮೆರಿಕ ಯಾವುದೇ ಕಾರಣಕ್ಕೂ ಯುದ್ಧ ನೀವು ಮುಂದುವರಿಸ್ಕೊಂಡು ಹೋಗಬೇಡಿ, ಇದನ್ನು ನಿಲ್ಲಿಸ್ಬಿಡಿ ಅಂಥೇಳಿ ರಷ್ಯಾಗೂ ಬುದ್ಧಿವಾದವನ್ನು ಹೇಳ್ತಾ ಇದೆ. ಆದರೆ ರಷ್ಯಾ ಇದಕ್ಕೆ ತೀವ್ರ ವಿರೋಧವನ್ನು ವ್ಯಕ್ತಪಡಿಸ್ತಾ ಇದೆ. ಒಂದು ವೇಳೆ ಪುಟಿನ್ಗೆ ಯುದ್ಧ ಮುಂದುವರಿಸುವುದರಲ್ಲಿ ಆಸಕ್ತಿ ಇಲ್ಲದೇ ಇದ್ದರೂ ಕೂಡ ಪುಟಿನ್ ಸಹಾಯಕರು, ಹಿಂಬಾಲಕರು, ಕೆಲವು ರಕ್ಷಣಾ ಸಲಹೆಗಾರರು, ಯುದ್ಧ ತಂತ್ರಜ್ಞರೆಲ್ಲ ಇರ್ತಾರಲ್ಲ, ಇವರು ಇಲ್ಲ, ಯಾವುದೇ ಕಾರಣಕ್ಕೂ ನಾವು ಯುದ್ಧವನ್ನು ಸ್ಟಾಪ್ ಮಾಡಬಾರ್ದು ಅಂಥೇಳಿ ಆ ಒಂದು ವಾದದಲ್ಲಿ ಸದ್ಯಕ್ಕೆ ರಷ್ಯಾ ಇದೆ. ಈಗಾಗಲೇ ಅಮೆರಿಕ ಪ್ರಸ್ತಾಪವನ್ನು ಉಕ್ರೇನ್ ಒಪ್ಪಿಕೊಂಡು ಸುಮ್ಮನಾಗಿದೆ, ನಾವೇನು ಯುದ್ಧ ಮಾಡಲ್ಲ ಅಂತ ಹೇಳಿದ್ದಾರೆ. ಆದರೆ ರಷ್ಯಾ ಮಾತ್ರ ಈ ಒಂದು ಟೈಮಲ್ಲಿ ಸೀಸ್ ಫೈರ್ ಬೇಡ, ಕದನ ವಿರಾಮ ಬೇಡವೇ ಬೇಡ ಅಂತ ಮಾತಾಡ್ತಾ ಇದೆ. ಇದರಿಂದ ಯುಕ್ರೇನ್ ಸೇನೆಗೆ ಈಗೇನಾದರೂ ನಾವು ಕದನ ವಿರಾಮ ಕೊಟ್ಟುಬಿಟ್ರೆ ಯುಕ್ರೇನ್ ಸೇನೆ ಚಿಗುರಿಬಿಡುತ್ತೆ, ಅದು ಅವ್ರು ಉಸಿರಾಡೋಕ್ಕೆ ಅವಕಾಶ ಸಿಕ್ಕಿಬಿಡುತ್ತೆ. ಹಾಗಾಗಿ ನಾವು ಒಂದು ತೊಂದರೆಗೆ ಸಿಕ್ಕಾಕೊಳ್ತೀವಿ. ನಾವು ಈ ಥರನೇ ಆಗಿಬಿಟ್ರೆ ನಮ್ಮ ಏನು ಉದ್ದೇಶಕ್ಕೆ ಯುದ್ಧ ಶುರು ಮಾಡಿದ್ವೋ ಆ ಉದ್ದೇಶನೇ ಈಡೇರಲ್ಲ ಅಂತ ರಷ್ಯಾ ಮಾತಾಡ್ತಾ ಇದೆ. ರಷ್ಯಾ ಅಧ್ಯಕ್ಷ ಪುಟಿನ್ ಅವರನ್ನು ಒಪ್ಪಿಸೋದಕ್ಕೆ ಟ್ರಂಪ್ ಮುಂದಾಗಿದ್ದಾರೆ. ಪುಟಿನ್ ಸಹಾಯಕ ಯೂರು ಉಶಕೋವ್ ತೀವ್ರ ವಿರೋಧ ವ್ಯಕ್ತಪಡಿಸ್ತಾ ಇದ್ದಾರೆ. ಇದಕ್ಕೆ ಕದನ ವಿರಾಮ ಒಪ್ಪಂದಕ್ಕೆ ಸಹಿ ಹಾಕಬಾರ್ದು ಅಂಥೇಳಿ ಪುಟಿನ್ ಮೇಲೆ ಒತ್ತಡವನ್ನು ಹಾಕಿದ್ದಾರೆ. ಪುಟಿನ್ ಅವರನ್ನು ಒಪ್ಪಿಸಬೇಕು ಅಂತೇಳಿ ರಷ್ಯಾಗೆ ಅಮೆರಿಕ ಅಧಿಕಾರಿಗಳ ತಂಡವೇ ಬಂದಿದೆ. ಒಪ್ಪದೇ ಇದ್ದರೆ ಇದೇ ರಷ್ಯಾದ ಮೇಲೆ ಕಠಿಣ ಆರ್ಥಿಕ ದಿಗ್ಬಂಧನ ಹೇರಿಬಿಡ್ತೀವಿ ಅಂಥೇಳಿ ಅಮೆರಿಕ ಇಲ್ಲಿ ಎಚ್ಚರಿಕೆಯನ್ನು ಕೊಡ್ತಾ ಇದೆ. ರಷ್ಯಾ ಈ ಹಿಂದೆ ಕೂಡ ಹೇರಿದ್ರು ಈ ಥರ ದಿಗ್ಬಂಧನವನ್ನು, ಏನು ತಲೆ ಕೆಡಿಸ್ಕೊಂಡಿರಲಿಲ್ಲ. ಈಗ ಯಾವುದೋ ದಿಗ್ಬಂಧನ ಹಾಕ್ಬಿಡ್ತಾರೆ ಅಂತ ಹೇಳಿದ್ರೆ ಈಗಲೂ ಪುಟಿನ್ ತಲೆ ಕೆಡಿಸ್ಕೊಳ್ತಾರೆ ಇಲ್ವೋ ಗೊತ್ತಿಲ್ಲ. Я могу сказать, что я сам в последнее время поддерживаю довольно-таки регулярные телефонные контакты с Майком Волцем. И вчера он мне позвонил и проинформировал об основных итогах переговоров с украинской делегацией в Джиде. Я, естественно, прокомментировал достигнутую договоренность о временном